ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಇನ್ಶಾರ್ಟ್ ಅಪ್ಲಿಕೇಶನ್ ಬಳಸಿಕೊಂಡು ಸ್ಕ್ರಾಲಿಂಗ್ ಟೆಕ್ಸ್ಟ್ ಅಂದರೆ ಮೇಲಕ್ಕೆ ಟೆಕ್ಸ್ಟ್ ರನ್ ಆಗೋ ರೀತಿ ವಿಡಿಯೋ ಮಾಡೋದು ಹೇಗೆ ಅನ್ನೋದು ಇನ್ಶಾರ್ಟ್ ಅಪ್ಲಿಕೇಶನಲ್ಲಿ ನಾನು ಮಾಡಿ ತೋರಿಸ್ತೀನಿ. ಪ್ರಾಕ್ಟಿಕಲ್ಲಾಗಿ ಕಂಪ್ಲೀಟ್ ಒಂದು ವಿಡಿಯೋ ರೆಡಿ ಮಾಡಿ ನಿಮ್ಗೆ ತೋರಿಸ್ತೀನಿ. ಸೊ ವಿಡಿಯೋ ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಟಿವ್ ಆಗಿರಲಿದೆ, ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ನೀವೇನಾದರೂ ಸ್ಕ್ರಾಲಿಂಗ್ ಟೆಕ್ಸ್ಟ್ ಮೇಲಕ್ಕೆ ಓಡುವಂಥ ಟೆಕ್ಸ್ಟ್ ವಿಡಿಯೋ ಮಾಡಬೇಕು ಅಂತ ಮಾಡ್ತಾ ಇದ್ದರೆ, ಯಾವುದಾದ್ರೂ ಸ್ಟೋರಿ ಅದು ಏನಾದರೂ ಕ್ರಿಯೇಟ್ ಮಾಡ್ತೀನಿ ಅಂದರೆ ಮೇಲಕ್ಕೆ ಓಡುವಂಥ ಟೆಕ್ಸ್ಟ್ ವಿಡಿಯೋ ಮಾಡೋದು ಹೇಗೆ ಅನ್ನೋದು ಇಲ್ಲಿ ನಾವು ನೋಡೋಣ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಮಾಡ್ತೀನಿ. ಸೈಡಲ್ಲಿ ನೀವು ಸ್ಕ್ರೀನ್ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಸೈಡಲ್ಲಿ ಸ್ಕ್ರೀನ್ ಆನ್ ಮಾಡ್ತೀನಿ ನಾನು. ಸೊ ನಾನು ಹೇಳೋ ಸ್ಟೆಪ್ಸ್ನ ಸಿಂಪಲ್ಲಾಗಿ ಫಾಲೋ ಮಾಡಿ ಆಯಿತು, ಒಂದು ಒಳ್ಳೆ ವಿಡಿಯೋ ರೆಡಿ ಮಾಡ್ಬೋದು. ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಹತ್ರ ಒಂದು ಇನ್ಶಾರ್ಟ್ ಅಪ್ಲಿಕೇಶನ್ ಇರಬೇಕು. ಇನ್ಶಾರ್ಟ್ ಅಪ್ಲಿಕೇಶನ್ ನಿಮ್ಮ ಹತ್ರ ಇಲ್ಲ ಅಂದರೆ ಇನ್ಶಾರ್ಟ್ ಅನ್ನೋದು ಪ್ಲೇಸ್ಟೋರ್ನಲ್ಲಿ ಸರ್ಚ್ ಮಾಡಿಕೊಂಡು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇದು ಫ್ರೀ ಯೂಸ್ ಮಾಡ್ಕೋಬೋದು. ವಿದೌಟ್ ವಾಟರ್ ಮಾರ್ಕ್ ನೀವು ಯೂಸ್ ಮಾಡ್ತೀನಿ ಅಂದರೆ ಅದರಲ್ಲಿ ಒಂದು ಆ್ಯಡ್ ನೋಡೋದಿರುತ್ತೆ, ಅದನ್ನು ವಾಟರ್ ಮಾರ್ಕ್ ರಿಮೂವ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ಒಂದು ಆ್ಯಡ್ ಬರುತ್ತೆ. ಆ್ಯಡ್ ನೋಡಿಕೊಂಡು ಅದನ್ನು ರಿಮೂವ್ ಮಾಡಿ ನೀವು ಇನ್ಶಾರ್ಟ್ನಿಂದ ವಿಡಿಯೋ ರೆಡಿ ಮಾಡ್ಬೋದು. ಸೊ ಬನ್ನಿ ಇನ್ಶಾರ್ಟ್ನಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದಾದಮೇಲೆ ಇನ್ನೊಂದು ಅಪ್ಲಿಕೇಶನ್ ಬೇಕಾಗುತ್ತೆ, ಪಿಕ್ಸೆಲ್ ಲ್ಯಾಬ್ ಅನ್ನೋದು. ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನ್ ಕೂಡ ನೀವು ಪ್ಲೇಸ್ಟೋರ್ನಲ್ಲಿ ಸರ್ಚ್ ಮಾಡಿ ಅದು ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ಅದು ಹೇಗಿರುತ್ತೆ ಅಂದರೆ ಇಲ್ಲಿ ನೋಡ್ಬೋದು, ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನ್ ಈ ರೀತಿ ಇರುತ್ತೆ. ಸೊ ಈ ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನ್ ಓಪನ್ ಮಾಡಿದ ಮೇಲೆ ಈ ರೀತಿ ನಿಮಗೊಂದು ಇಂಟರ್ಫೇಸ್ ಸಿಗುತ್ತೆ. ಸೈಡಲ್ಲಿ ನಾನು ತೋರಿಸ್ತಾ ಇರ್ತೀನಿ, ಅದನ್ನು ಫಾಲೋ ಮಾಡಿ ಸ್ನೇಹಿತರೆ. ಸೈಡಲ್ಲಿ ನೋಡಿ, ಸೊ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಫಸ್ಟ್ ಏನು ಮಾಡಬೇಕು, ಈ ಟೆಕ್ಸ್ಟ್ ಏನಿದೆ ಇದನ್ನು ನಾವು ಡಿಲೀಟ್ ಮಾಡಬೇಕು. ಡಿಲೀಟ್ ಮೇಲೆ ಇಲ್ಲಿ ಮೇಲ್ಗಡೆ ಡಿಲೀಟ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಾಂದರೆ ಎ ಅಂತ ಇದೆ ನೋಡಿ, ಈ ಎ ಮೇಲೆ ಕ್ಲಿಕ್ ಮಾಡಿಕೊಂಡು ಡಿಲೀಟ್ ಮಾಡಿದರೆ ಟೆಕ್ಸ್ಟ್ ಡಿಲೀಟ್ ಆಗುತ್ತೆ. ಅದಾದಮೇಲೆ ರೈಟ್ ಹ್ಯಾಂಡ್ ಸೈಡ್ನಲ್ಲಿ ಒಂದು 3 ಡಾಟ್ ತೋರಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಮೇಜ್ ಸೈಜ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸೈಜ್ ಸೆಲೆಕ್ಟ್ ಮಾಡಿ ಸ್ನೇಹಿತರೆ, 1080 ಆಮೇಲೆ 1920 ಈ ರೀತಿ 9:16 ರೇಷಿಯೋದಲ್ಲಿ ಈ ರೀತಿ ನೀವು ಸೆಲೆಕ್ಟ್ ಮಾಡಿ ಓಕೆ ಮಾಡಿ. ಓಕೆ ಮಾಡಿದರೆ ಈ ರೀತಿ ಉದ್ದ ನಿಮಗೆ ಇಮೇಜ್ ಸೈಜ್ ಸಿಗುತ್ತೆ. ಅದಾದಮೇಲೆ ರೈಟ್ ಹ್ಯಾಂಡ್ ಸೈಡ್ನಿಂದ ಎರಡನೇ ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ಈ ರೀತಿ ಆಪ್ಷನ್ ಬರುತ್ತೆ. ಸದ್ಯಕ್ಕೆ ಇಲ್ಲಿ ಕಲರ್ ಬಕೆಟ್ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಬೇಕು ಅಂದರೆ ಯಾವುದಾದ್ರೂ ಒಂದು ಕಲರ್ ಸೆಲೆಕ್ಟ್ ಮಾಡಿದರೆ ಬ್ಲ್ಯಾಕ್ ನಾನು ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿಕೊಂಡು ಓಕೆ ಮಾಡ್ತೀನಿ. ಇಷ್ಟು ಮಾಡಿದ ಮೇಲೆ ಓಕೆ ಮಾಡ್ತೀನಿ. ಇಷ್ಟು ಮಾಡಿದ ಮೇಲೆ ಈಗ ನಮ್ಮ ಹತ್ರ ಒಂದು ಟೆಕ್ಸ್ಟ್ ಇರಬೇಕು. ನಾವೊಂದು ಏನಾದರೂ ಸ್ಟೋರಿ ಜನ್ರೇಟ್ ಮಾಡಬೇಕು ಅಂತ ಮಾಡಿದ್ದೀವಿ, ಒಂದು ಸ್ಟೋರಿ ಹೇಳಬೇಕು, ಅದರ ಪ್ರಕಾರ ನಾನು ಟೆಕ್ಸ್ಟ್ ನಮ್ಮ ಹತ್ರ ಇರಬೇಕು. ಆ ಟೆಕ್ಸ್ಟನ್ನು ನಾನು ಏನು ಮಾಡಿದ್ದೀನಿ, ನೋಟ್ ಪ್ಯಾಡಲ್ಲಿ ಸೇವ್ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಮ ಹತ್ರ ಟೆಕ್ಸ್ಟ್ ಇರುತ್ತೆ, ಅದನ್ನು ನೀವು ಕೂಡ ನೋಟ್ ಪ್ಯಾಡಲ್ಲಿ ಅಥವಾ ಎಲ್ಲಿ ಸೇವ್ ಮಾಡಿರ್ತೀರ ಅದನ್ನು ಓಪನ್ ಮಾಡಿ. ಓಪನ್ ಮಾಡಿದ ಮೇಲೆ ಇಲ್ಲಿ ನಾನೇನು ಮಾಡ್ತೀನಿ, ಎಷ್ಟು ಬೇಕಾಗಿದೆ ಅಷ್ಟು ಟೆಕ್ಸ್ಟನ್ನು ನಾನಿಲ್ಲಿ ಕಾಪಿ ಮಾಡ್ತೀನಿ. ನಾನು 2 ಪ್ಯಾರಾಗ್ರಾಫ್ ನಾನು ಕಾಪಿ ಮಾಡ್ತೀನಿ. ಇಷ್ಟು ನಾನು ಕಾಪಿ ಮಾಡ್ತೀನಿ. ಕಾಪಿ ಮಾಡ್ಕೊಂಡು ಬಂದು ಏನು ಮಾಡ್ತೀನಿ, ನಾನು ಪಿಕ್ಸೆಲ್ ಲ್ಯಾಬಲ್ಲಿ ಬರ್ತೀನಿ. ಬಂದಮೇಲೆ ಇಲ್ಲಿ ಎ ಅಂತ ಇದೆ ನೋಡಿ, ಎರಡನೇ ಆಪ್ಷನ್ ಲೆಫ್ಟ್ ಹ್ಯಾಂಡ್ ಸೈಡಿಂದ ಎರಡನೇ ಆಪ್ಷನ್ ಎ ಮೇಲೆ ಕ್ಲಿಕ್ ಮಾಡ್ತೀನಿ. ಆಮೇಲೆ ಪ್ಲಸ್ ಐಕನ್ ಇದೆ ಟೆಕ್ಸ್ಟ್ ಅಂತ, ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಮೇಲ್ಗಡೆ ನೋಡಿ ಇಲ್ಲಿ ಟೆಕ್ಸ್ಟ್ ಬಂದಿರುತ್ತೆ. ಇಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿ, ಪೆನ್ಸಿಲ್ ಐಕನ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಎಡಿಟ್ ಓಪನ್ ಆಗುತ್ತೆ. ಇಲ್ಲಿ ಮೇಲೆ ಡಿಲೀಟ್ ಆಪ್ಷನ್ ಇದೆ, ಡಿಲೀಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಮೇಲೆ ಇಲ್ಲಿ ಟೈಪ್ ಸಮ್ ಟೆಕ್ಸ್ಟ್ ಅಂತ ಇದೆ, ಇದರ ಮೇಲೆ ಟಚ್ ಮಾಡಿ ಹೋಲ್ಡ್ ಮಾಡಿ. ಕಾಪಿ ಮಾಡಿರುವಂಥದ್ದು ಇಲ್ಲಿ ಪೇಸ್ಟ್ ಮಾಡಿ. ಸೊ ಇಷ್ಟು ಇಲ್ಲಿ ಬಂದುಬಿಡುತ್ತೆ. ಓಕೆ, ಬಂದಮೇಲೆ ಓಕೆ ಮಾಡಿ. ಓಕೆ ಮಾಡಿ. ಸೊ ಇಲ್ಲಿ ನೋಡ್ಬೋದು ಇಷ್ಟು ಟೆಕ್ಸ್ಟ್ ಬಂದಿದೆ. ಇಲ್ಲಿ ಇದಕ್ಕೆ ನೀವೇನು ಮಾಡಿ, ಸೈಜ್ ಕಮ್ಮಿ ಮಾಡಬೇಕು ಸ್ನೇಹಿತರೆ. ಇಲ್ಲಿ ಟೆಕ್ಸ್ಟ್ ಸೈಜ್ ಅಂತ ಇದೆ ನೋಡಿ, ಇಲ್ಲಿ ಈ ಸೈಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದೊಂದು ಸ್ವಲ್ಪ ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು, ಈ ರೀತಿ ಮಾಡಿ. ಓಕೆ ಮಾಡಿ. ಓಕೆ ಮಾಡಿಕೊಂಡು ಇಲ್ಲಿ ರಿಲೇಟಿವ್ ಪೊಸಿಷನ್ ಅಂತ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ. ರಿಲೇಟಿವ್ ಪೊಸಿಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೆಂಟರಲ್ಲಿ 2 ಬಟನ್ಸ್ ಕಾಣ್ತಿದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೆಂಟ್ರಲ್ಲಿರುವಂಥದ್ದು 2 ಸೆಲೆಕ್ಟ್ ಮಾಡ್ಕೊಂಡು ಓಕೆ ಮಾಡಿ. ಓಕೆ ಮಾಡಿದ ಮೇಲೆ ಒಂದು ಸ್ವಲ್ಪ ಸ್ಕ್ರಾಲ್ ಮಾಡಿ. ಎ ಮೇಲೆ ಸೆಲೆಕ್ಟ್ ಇರಬೇಕು, ನೆನಪಿಡಿ. ಎ ಮೇಲೆ ಸೆಲೆಕ್ಟ್ ಇದೆ. ಇಲ್ಲಿ ಅಲೈನ್ ಅಂತ ಇದೆ, ಸೆಂಟ್ರಲ್ ಅಲೈನ್ಮೆಂಟ್ ಇದೆ, ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಸೆಂಟ್ರ್ ಅಲೈನ್ ಮೇಲೆ ಕ್ಲಿಕ್ ಮಾಡಿ. ಸೆಂಟ್ರ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಸೆಂಟ್ರ್ ಆಗಿಬಿಡುತ್ತೆ, ಅಂದರೆ ನೋಡಲಿಕ್ಕೆ ಸ್ವಲ್ಪ ಅಟ್ರಾಕ್ಟಿವ್ ಅನಿಸುತ್ತೆ. ಸೊ ಈ ರೀತಿ ಮಾಡಿ. ಓಕೆ ಮಾಡಿ. ಓಕೆ ಮಾಡಿದ ಮೇಲೆ ಈಗ ಲಾಸ್ಟ್ನಿಂದ ಎರಡನೇ ಆಪ್ಷನ್ ಇದೆ, ರೈಟ್ ಸೈಡಿಂದ ಎರಡನೇ ಆಪ್ಷನ್ ಇದೆ ಅಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಕಲರ್ ಬಕೆಟ್ ಕಾಣ್ತಿದೆಯಲ್ಲ ಅದ್ರ ಪಕ್ಕನೇ ಟ್ರಾನ್ಸ್ಪರೆಂಟ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಟ್ರಾನ್ಸ್ಪರೆಂಟ್ ಕ್ಲಿಕ್ ಮಾಡಿ ಓಕೆ ಮಾಡಿ. ಓಕೆ, ಆಮೇಲೆ ಮತ್ತೆ ಟೆಕ್ಸ್ಟ್ ಮೇಲೆ ಬನ್ನಿ. ಟೆಕ್ಸ್ಟ್ ಮೇಲೆ ಬಂದು
ನೀವು ಯಾವ ಕಲರಲ್ಲಿ ಟೆಕ್ಸ್ಟ್ ಇಡಬೇಕು ಆ ಕಲರಲ್ಲಿ ಟೆಕ್ಸ್ಟನ್ನ ಸೆಲೆಕ್ಟ್ ಮಾಡ್ಕೋಬೋದು. ನಾನು ಗ್ರೀನ್ ಎಲ್ಲೋ ಮಾಡ್ತೀನಿ ಇದನ್ನು. ಓಕೆ, ಎಲ್ಲೋ ಕಲರಲ್ಲಿ ಮಾಡ್ತೀನಿ, ಓಕೆ ಮಾಡ್ತೀನಿ. ಅದಾದಮೇಲೆ ಒಂದು ಸ್ವಲ್ಪ ಸ್ಕ್ರಾಲ್ ಮಾಡ್ತೀನಿ. ಎ ಮೇಲೇ ಸೆಲೆಕ್ಟ್ ಇರಲಿ. ಆಮೇಲೆ ಇಲ್ಲಿ ಒಂದು ಸ್ವಲ್ಪ ಸ್ಕ್ರಾಲ್ ಮಾಡಿ ಶ್ಯಾಡೋ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಶ್ಯಾಡೋ ಮೇಲೆ ಕ್ಲಿಕ್ ಮಾಡಿ ಎನೇಬಲ್ಡ್ ಅಂತ ಬರುತ್ತೆ, ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ಆನ್ ಮಾಡಿ. ಟೆಕ್ಸ್ಟ್ ಒಂದು ಸ್ವಲ್ಪ ಅಟ್ರಾಕ್ಟಿವ್ ಬ್ಯಾಕ್ಗ್ರೌಂಡಲ್ಲಿ ಬ್ಲ್ಯಾಕ್ ಶೇಡೋ ಬಂದುಬಿಡುತ್ತೆ. ಸೊ ಓಕೆ ಮಾಡಿದ ಮೇಲೆ ಇದನ್ನ ಮೇಲೆ ಏನು ಮಾಡಬೇಕು, ನೀವು ಸೇವ್ ಮಾಡಬೇಕಾದ್ರೆ ಮೇಲ್ಗಡೆ ನೋಡಿ ಇಲ್ಲಿ ಸೇವ್ ಆಪ್ಷನ್ ಇದೆ. ಸೇವ್ ಆ್ಯಸ್ ಇಮೇಜ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ಆ್ಯಸ್ ಇಟ್ ಈಸ್ ಏನಿದೆ ಅದೇ ಹಾಗೆ ಇಟ್ಕೊಂಡು ಸೇವ್ ಟು ಗ್ಯಾಲರಿ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೇವ್ ಆಗಿಬಿಡುತ್ತೆ. ಈ ಟೆಕ್ಸ್ಟ್ ಏನಿದೆ ಸೇವ್ ಆಯಿತು. ಈಗ ನಾವು ಈಗ ಬರೋದೆಲ್ಲಿ ಇನ್ಶಾರ್ಟಲ್ಲಿ ಬರೋಣ. ಸೊ ಇನ್ನೊಂದು ನಾನು ನೋಟ್ ಪ್ಯಾಡಲ್ಲಿ ಇನ್ನೊಂದು 2 ಪ್ಯಾರಾಗ್ರಾಫ್ನ ಇನ್ನೊಮ್ಮೆ ನಾನು ಟೆಕ್ಸ್ಟನ್ನು ತೊಗೊಳ್ತೀನಿ ಸ್ನೇಹಿತರೆ. ಸೊ ನಾನು ಎಷ್ಟು ಟೆಕ್ಸ್ಟ್ ತೊಗೊಳ್ತೀನಿ, ಟೆಕ್ಸ್ಟ್ ಕಾಪಿ ಮಾಡಿಕೊಂಡೆ. ಆಮೇಲೆ ಸೇಮ್ ಟು ಸೇಮ್ ಇಲ್ಲಿ ಪಿಕ್ಸೆಲ್ ಲ್ಯಾಬಲ್ಲಿ ಬರ್ತೀನಿ. ಎ ಮೇಲೆ ಟಚ್ ಮಾಡಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿ. ಎಡಿಟ್ ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಟಚ್ ಮಾಡಿ ಹೋಲ್ಡ್ ಮಾಡಿಕೊಂಡು ಎಲ್ಲನೂ ಕಾಪಿ ಮಾಡ್ಕೊಳ್ಳಿ ಸ್ನೇಹಿತರೆ. ಸೆಲೆಕ್ಟ್ ಮಾಡಿ, ಕಾಪಿ ಮಾಡಬೇಡಿ, ಸೆಲೆಕ್ಟ್ ಮಾಡಿಕೊಂಡು ಈಗ ಏನು ಕಾಪಿ ಮಾಡಿದ್ದೀವಿ ಅದನ್ನು ಪೇಸ್ಟ್ ಮಾಡಿಬಿಡಿ. ಪೇಸ್ಟ್ ಮಾಡಿದರೆ ಮುಂಚೆ ಇರೋದು ಹೋಗುತ್ತೆ, ಈಗಿರೋದು ಬಂದುಬಿಡುತ್ತೆ. ಈಗ ಪೇಸ್ಟ್ ಮಾಡಿರೋದು ಬಂದುಬಿಡುತ್ತೆ. ಓಕೆ ಮಾಡಿದ ಮೇಲೆ ಈ ರೀತಿ ಬಂತು. ಈಗ ಸರಿಯಾಗಿ ಇದನ್ನು ರಿಲೇಟಿವ್ ಪೊಸಿಷನ್ ಮೇಲೆ ಬಂದು ಏನು ಮಾಡಿ, ಸೆಂಟರ್ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ಟೆಕ್ಸ್ಟ್ ಜಾಸ್ತಿ ಆಗಿಬಿಟ್ಟಿದೆ. ಸೊ ಅದಕ್ಕೇನು ಮಾಡಿ, ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೈಜ್ ಇಲ್ಲಿ ಕೊನೆಯಲ್ಲಿದೆ ನೋಡಿ, ಒಂದು ರಿಂಗ್ ಕಾಣ್ತಿದೆ, ಇಲ್ಲಿ ಕಾಣುತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ಲೈಟಾಗಿ ಒಂದು ವೈಟ್ ಬಟನ್ ನಾನು ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಬೇಕು. ಇಲ್ಲಾಂದರೆ ಟೆಕ್ಸ್ಟ್ ಸೈಜಲ್ಲಿ ಒಂದು ಸ್ವಲ್ಪ ನಾವು ಅಡ್ಜಸ್ಟ್ ಮಾಡೋಣ. ಇಲ್ಲಿ 58 ಮಾಡೋಣ. 58 ಮಾಡಿಕೊಂಡು ರಿಲೇಟಿವ್ ಪೊಸಿಷನ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಕರೆಕ್ಟ್ ಮಾಡೋಣ. ಆದರೂ ಇನ್ನೂ ಸ್ವಲ್ಪ ಇದೆ, ಅದಕ್ಕಾಗಿ ಒಂದು ಸ್ವಲ್ಪ ಇಲ್ಲಿ ನಾನು ಸೈಜ್ ಕಮ್ಮಿ ಮಾಡ್ತೀನಿ ಸ್ನೇಹಿತರೆ. ಸೊ ಈ ರೀತಿ ಸೈಜ್ ಕಮ್ಮಿ ಮಾಡಿಕೊಂಡು ರಿಲೇಟಿವ್ ಪೊಸಿಷನ್ ಮೇಲೆ ನಾನು ಅಡ್ಜಸ್ಟ್ ಮಾಡ್ತೀನಿ. ಓಕೆ ಮಾಡ್ತೀನಿ. ಈಗ ಇದನ್ನು ನಾನು ಸೇವ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೇವ್ ಮಾಡ್ತೀನಿ. ಸೇಮ್ ಪೊಸಿಷನ್ ಸೇವ್ ಟು ಗ್ಯಾಲರಿ ಅಂತ ಇದೆ, ಅದಿಷ್ಟೇ ಮಾಡಿದರೆ ಸಾಕು. 2 ಇಮೇಜಸ್ ನಾನು ಸೇವ್ ಮಾಡಿದ್ದೀನಿ. ಅಂದರೆ 2 ಟೈಪ್ ಟೆಕ್ಸ್ಟ್ ನಾನು 2 ಪ್ಯಾರಾಗ್ರಾಫ್ ಇರೋದು ಟೆಕ್ಸ್ಟನ್ನು ಸೇವ್ ಮಾಡಿದ್ದೀನಿ. ಅದಾದಮೇಲೆ ನಾನೇನು ಮಾಡ್ತೀನಿ, ಈಗ ಇನ್ಶಾರ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇನ್ಶಾರ್ಟ್ ಅಪ್ಲಿಕೇಶನ್ ಓಪನ್ ಮಾಡ್ತೀವಿ. ವಿಡಿಯೋ ಅಂತ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ಫಸ್ಟ್ ನಾವು ಬ್ಯಾಕ್ಗ್ರೌಂಡಲ್ಲಿ ಏನಾದರೂ ಒಂದು ಹಾಕಬೇಕಾಗುತ್ತೆ. ಅದಕ್ಕಾಗಿ ಏನು ಮಾಡಿ, ಬ್ಲ್ಯಾಂಕ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ರೈಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ಇಲ್ಲಿ ಕ್ಯಾನ್ವಾಸ್ ಅಂತ ಇದೆ ನೋಡಿ, ಫಸ್ಟಲ್ಲಿ ಕ್ಯಾನ್ವಾಸ್ ಅಂತ ಇದೆಯಲ್ಲ, ಕ್ಯಾನ್ವಾಸ್ ಮೇಲೆ ಕ್ಲಿಕ್ ಮಾಡಿ. ಕ್ಯಾನ್ವಾಸ್ ಮೇಲೆ ಕ್ಲಿಕ್ ಮಾಡಿಕೊಂಡು 16:9 ಮಾಡಿ. ಲಾಂಗ್ ವಿಡಿಯೋ ಮಾಡ್ತಾ ಇದ್ದೀವಿ, ಅದಕ್ಕಾಗಿ 16:9 ಸೆಲೆಕ್ಟ್ ಮಾಡಿಕೊಂಡು ಈ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಕರೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಈ ಕೆಳಗೆ ಕಾಣ್ತಿರೋ ಏನು ಲೇಯರ್ ಇದೆ ಇದ್ರ ಮೇಲೆ ಒಂದು ಸ್ವಲ್ಪ ಸೆಲೆಕ್ಟ್ ಮಾಡಿಕೊಂಡು ಈ ರೀತಿ ಸೈಡಲ್ಲಿ ಡ್ರ್ಯಾಗ್ ಮಾಡಿ ಸ್ನೇಹಿತರೆ, ಎಷ್ಟು ಬೇಕು ಅಷ್ಟು. ಓಕೆ, ಇಷ್ಟು ಮಾಡಿದ ಮೇಲೆ ಮತ್ತೆ ಫಸ್ಟಿಗೆ ಬಂದಮೇಲೆ ಈಗೇನು ಮಾಡಬೇಕು ಅಂದರೆ ನಾವು ಬರೆದಿರುವಂಥ ಟೆಕ್ಸ್ಟನ್ನ ಇಲ್ಲಿ ತೊಗೊಂಡು ಬರಬೇಕು. ಸೊ ಅದಕ್ಕಾಗಿ ಏನು ಮಾಡಿ ಇಲ್ಲಿ ಪಿಪ್ ಅಂತ ಇದೆ, PIP ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಾವು ಮುಂಚೆ ಸೇವ್ ಮಾಡಿರುವಂಥ ಟೆಕ್ಸ್ಟ್ ಇಲ್ಲಿ ಕಾಣುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದರೆ ಈ ರೀತಿ ಬರುತ್ತೆ. ನೀವೇನು ಮಾಡಬೇಕು, ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಪೊಸಿಷನ್ ಇದೆ ನೋಡಿ, ಇದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಈ ರೀತಿ ಸ್ವಲ್ಪ ದೊಡ್ಡದು ಮಾಡಿಬಿಡಿ, ಈ ರೀತಿ ಅಡ್ಜಸ್ಟ್ ಮಾಡ್ಕೊಂಬಿಡಿ. ಓಕೆ, ಇದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಸ್ಕ್ರಾಲ್ ದೊಡ್ಡದು ಮಾಡ್ಕೊಳ್ಳಿ, ಎಷ್ಟು ಬೇಕು ಅಷ್ಟು ದೊಡ್ಡದು ಮಾಡಿ. ಓಕೆ, ನಾನು ಇಷ್ಟು ಮಾಡಿದೆ, ಇಲ್ಲಿವರೆಗೂ ಆಯಿತು ಅಂದರೆ ಇದು 1 ನಿಮಿಷದವರೆಗೂ ಆಗಿದೆ. ಓಕೆ, ಸೊ ಈಗ ಏನು ಮಾಡಬೇಕು, ಇಲ್ಲಿ ಫಸ್ಟ್ನಲ್ಲಿ ಏನಿದೆ ಅಲ್ಲಿ ತೊಗೊಂಡು ಬಂದುಬಿಟ್ಟು ಫಸ್ಟ್ ಸೆಕ್ಷನಲ್ಲಿ ಬಂದು ನಾವೇನು ಮಾಡಬೇಕು, ಈ ಟೆಕ್ಸ್ಟನ್ನು ಒಂದು ಸ್ವಲ್ಪ ಕೆಳಗಡೆ ಎಳಿಬೇಕು. ಈ ರೀತಿ ಸ್ವಲ್ಪ ಈ ರೀತಿ ಕೆಳಗಡೆ ಎಳ್ಕೊಂಡು ಬಂದು ಬಿಟ್ಬಿಡೋಣ. ಇಲ್ಲಿ ಕೀ ಫ್ರೇಮ್ ಅಂತ ಇದೆ, ಈ ಕೀ ಫ್ರೇಮ್ ಮೇಲೆ ಹೆಸರಿಲ್ಲ, ಕೀ ಫ್ರೇಮ್ ಅಂತಾರೆ ಅದಕ್ಕೆ. ಈ ಆಪ್ಷನ್ ಮೇಲೆ ನಾನು ತೋರಿಸ್ತೀನಿ ನೋಡಿ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಈಗ ಕೆಳಗಡೆ ಏನು ಲೇಯರ್ ಇದೆ ಅದನ್ನು ಒಂದು ಸ್ವಲ್ಪ ಲೆಫ್ಟಿಗೆ ಸರಿಸಬೇಕು, ಲೆಫ್ಟ್ ಸೈಡಲ್ಲಿ ಸರಿಸಬೇಕು. ಕೊನೆ ತನಕ ತೊಗೊಂಡು ಬನ್ನಿ. ನಾವು ಹಾಕಿರೋ ಇಮೇಜ್ ಟೆಕ್ಸ್ಟ್ ಇಮೇಜ್ ಏನಿದೆ ಅಲ್ಲಿವರೆಗೂ ನಾವು ಇದನ್ನು ತೊಗೊಂಡು ಬರಬೇಕು ಈ ರೀತಿ. ಅದಾದಮೇಲೆ ಈ ಕೀ ಮೇಲೆ ಕ್ಲಿಕ್ ಮಾಡಿ ಇದನ್ನು ಮೇಲ್ಗಡೆ ತೊಗೊಂಡೋಗಿ.
ಮೇಲ್ಗಡೆ ಕಂಪ್ಲೀಟ್ ಮೇಲ್ಗಡೆ ತೊಗೊಂಡು ಹೋಗಬೇಕು. ಸ್ನೇಹಿತರೆ, 2 ವೈಟ್ ಲೈನ್ ಕಾಣ್ತಿದೆ ನೋಡಿ ಕೆಳಗೆ ಮೇಲೆ. ಈ 2 ಲೈನ್ ಕರೆಕ್ಟ್ ನಿಮ್ಗೆ ಕಾಣಬೇಕು. ಇಲ್ಲಿ ನಾವು ಇದು ಈ ರೀತಿ ಆ ಕಡೆ ಈ ಕಡೆ ಆಯಿತು ಅಂದರೆ ಆ ವೈಟ್ ಲೈನ್ ಹೋಗಿಬಿಡುತ್ತೆ. ನಿಮಗೆ ಅದು ಕಾಣ್ತಾ ಇಲ್ಲ ಅಂದರೆ ಏನು ಮಾಡಬೇಕು, ಈ ರೀತಿ ನಾವು ಅಡ್ಜಸ್ಟ್ ಮಾಡ್ಕೋಬೇಕು ಸ್ನೇಹಿತರೆ. ಕರೆಕ್ಟಾಗಿ ಸೆಂಟ್ರಲ್ಲಿ ಬಂದುಬಿಡುತ್ತೆ. ಓಕೆ, ಸೊ ಇಷ್ಟು ಮಾಡಿ. ಓಕೆ, ಇಷ್ಟು ಮಾಡಿದರೆ ಸಾಕು. ಮಾಡಿದ ಮೇಲೆ ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಓಕೆ ಮಾಡಿ. ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಓಕೆ ಮಾಡಿ. ಈಗ ಇಲ್ಲಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಟೆಕ್ಸ್ಟ್ ಮೇಲ್ಗಡೆ ಸ್ಲೋ ಆಗಿ ಹೋಗ್ತಿದೆ. ಹೌದಾ? ಸ್ಲೋ ಹೋಗ್ತಿದೆ ಅಂದರೆ ನಾವೇನು ಮಾಡಬೇಕೀಗ, ಈ ಪಿಪ್ ಮೇಲೆ ಕ್ಲಿಕ್ ಮಾಡಿ ಒಂದು ಸ್ವಲ್ಪ ನಾವು ಫಾಸ್ಟಾಗಿ ಹೋಗೋ ರೀತಿ ಮಾಡಬೇಕು. ಸೊ ಅದಕ್ಕಾಗಿ ಏನು ಮಾಡೋಣ ನಾವು, ಇದು ತುಂಬ ದೊಡ್ಡದಾಗಿದೆ. ಎಷ್ಟು ಸ್ಲೋ ಆಗ್ತಿದೆ ಅಂದರೆ ತುಂಬ ಸ್ಲೋ ಆಗ್ತಿದೆ. ಅದಕ್ಕೇನು ಮಾಡೋಣ, ಈ ಪಿಪ್ ಮೇಲೆ ಕ್ಲಿಕ್ ಮಾಡಿ ಇದಕ್ಕೆ ಕಮ್ಮಿ ಮಾಡೋಣ, ಲೆಂತ್ ಕಮ್ಮಿ ಆಗಬೇಕು. ನಾನು ಏನು ಮಾಡ್ತೀನಿ ಅಂದರೆ ಒಂದು 40 ಸೆಕೆಂಡ್ಸ್ವರೆಗೂ ಇದನ್ನು ಅಡ್ಜಸ್ಟ್ ಮಾಡ್ತೀನಿ. 40 ಸೆಕೆಂಡ್ ಅಡ್ಜಸ್ಟ್ ಮಾಡಿಕೊಂಡು ಇದನ್ನು ಕಟ್ ಮಾಡ್ತೀನಿ. ಸ್ಪ್ಲಿಟ್ ಅಂತ ಇದೆ ನೋಡಿ, ಈ ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡಿ ಈ ಪಾರ್ಟನ್ನು ನಾನು ಡಿಲೀಟ್ ಮಾಡ್ತೀನಿ. ಓಕೆ, ಇಲ್ಲಿ ನೋಡಿ ಇನ್ನೂ ಆದರೂ ಸ್ಲೋ ಬರ್ತಿದೆ. ಸೊ ನಾವೇನು ಮಾಡಬೇಕೀಗ, ಅಡ್ಜಸ್ಟ್ ಮಾಡ್ಕೋಬೇಕು ಇದನ್ನು. ಈ ಕೀ ಫ್ರೇಮ್ ಇತ್ತಲ್ಲ, ಇದರಲ್ಲಿ ಪಿಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಕೀ ಫ್ರೇಮ್ ಇದೆ ನೋಡಿ, ಈ ಕೀ ಫ್ರೇಮ್ ಮೇಲೆ ನಾವು ಇನ್ನೊಮ್ಮೆ ಟಚ್ ಮಾಡೋಣ. ಓಕೆ, ಟಚ್ ಮಾಡಿ ಈಗ ಮತ್ತೊಮ್ಮೆ ಇದಕ್ಕೆ ಟಚ್ ಮಾಡಿ ಈಗೇನು ಮಾಡಬೇಕು, ಮೇಲ್ಗಡೆ ತೊಗೊಂಡು ಹೋಗಬೇಕು. ಪಿಪ್ ಮೇಲೆ ಕ್ಲಿಕ್ ಮಾಡಿ ಹೋಯಿತು ಅಂದರೆ ಪಿಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ಲಸ್ ಮೇಲೆ ಈ ಕೀ ಫ್ರೇಮ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನು ಏನು ಮಾಡಬೇಕು, ಮೇಲ್ಗಡೆ ಎಳಿಬೇಕು ಇದನ್ನು. ಸೊ ಈ ರೀತಿ, ಓಕೆನಾ? ಈ ರೀತಿ ಎಳೆದು ಈ ಸೆಂಟ್ರಲ್ ಲೈನ್ ಕಾಣಬೇಕು ನೋಡಿ, ಆ ರೀತಿ ಎಳ್ಕೊಂಡು ಹೋಗಿ ಓಕೆ ಮಾಡಿ. ಓಕೆ ಮಾಡಿದ ಮೇಲೆ ಈಗ ನೋಡಿ, ಸೊ ಈ ರೀತಿ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಮೇಲ್ಗಡೆ ಹೋಗ್ತಾ ಇದೆ. ಸೊ ಇದು ತುಂಬ ಸ್ಲೋ ಅನಿಸ್ತಿತ್ತು ಅಂದರೆ ನೀವೇನು ಮಾಡಬೇಕು, ಲೆಂತ್ ಒಂದು ಸ್ವಲ್ಪ ಕಮ್ಮಿ ಆಗಬೇಕು. ನಾನು ಈಗ ಏನು ಮಾಡ್ತೀನಿ, ಇನ್ನೊಮ್ಮೆ ಪಿಪ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಯರ್ ಡೀಟೇಲಾಗಿ ಹೇಳ್ಕೊಡ್ತಾ ಇದ್ದೀನಿ ಸ್ನೇಹಿತರೆ, ಬೇಜಾರು ಮಾಡ್ಕೋಬೇಡಿ ದಯವಿಟ್ಟು. ಇಲ್ಲಿ ಪ್ಲಸ್ ಮೇಲೆ ತೊಗೊಂಡು ಬಂದು ಈ ಕೀ ಫ್ರೇಮ್ ಮೇಲೆ ಕ್ಲಿಕ್ ಮಾಡ್ತೀನಿ, ಅದು ಹೋಗಿಬಿಡುತ್ತೆ ಕೀ ಫ್ರೇಮ್. ಸೊ ನಾನೇನು ಮಾಡ್ತೀನಿ, ಇದಕ್ಕೆ 30 ಸೆಕೆಂಡ್ವರೆಗೂ ತೊಗೊಂಡು ಬರ್ತೀನಿ. 25 ಸೆಕೆಂಡ್ಸ್ವರೆಗೂ ತೊಗೊಂಡು ಬರ್ತೀನಿ. 25 ಸೆಕೆಂಡ್ ತೊಗೊಂಡು ಬಂದು ಇದನ್ನು ಸ್ಪ್ಲಿಟ್ ಮಾಡ್ತೀನಿ. ಇದನ್ನು ಸ್ಪ್ಲಿಟ್ ಮಾಡಿದೆ, ಇದನ್ನು ಡಿಲೀಟ್ ಮಾಡಿಬಿಡ್ತೀನಿ, ಸ್ಪ್ಲಿಟ್ ಮಾಡಿರೋದು. ಓಕೆ, ಆಮೇಲೆ ಇಲ್ಲಿ ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದು ಕೀ ಫ್ರೇಮ್ ಇಲ್ಲಿ ಹಾಕಬೇಕು. ಒಮ್ಮೆ ಟಚ್ ಮಾಡಿ ಇನ್ನೊಮ್ಮೆ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ತೀನಿ, ಆಮೇಲೆ ಇದನ್ನು ಮೇಲ್ಗಡೆ ತೊಗೊಂಡು ಹೋಗ್ತೀನಿ. ಓಕೆ, ಇಲ್ಲಿ ನೋಡಿ ತೊಗೊಂಡು ಹೋದೆ. ಈಗ ನೋಡ್ಬೋದು. ಸೊ ಈ ರೀತಿ ಒಂದು ಸ್ವಲ್ಪ ಫಾಸ್ಟ್ ಆಗುತ್ತೆ. ನೀವು ಎಷ್ಟು ಇದು ಮಾಡ್ತೀರಾ, ಲೆಂತ್ ಕಮ್ಮಿ ಮಾಡ್ತೀರಾ, ಅಷ್ಟು ಫಾಸ್ಟ್ ಆಗುತ್ತೆ ಸ್ನೇಹಿತರೆ. ಸೊ ಇದು ನಾವು ಮಾಡಬೇಕು. ಓಕೆ ಮಾಡಿ, ಈಗ ಓಕೆ ಮಾಡಿ. ಈಗ ಇದಕ್ಕೆ ಇನ್ನೊಂದು ನಾವು ಟೆಕ್ಸ್ಟ್ ಸೇರಿಸಬೇಕು ಅಂದರೆ ಇಲ್ಲಿ ನಾನು ಇಲ್ಲಿವರೆಗೂ ತೊಗೊಂಡು ಹೋಗ್ತೀನಿ, ಮುಗೀತು. ಈಗ ನೆಕ್ಸ್ಟ್ ಫ್ರೇಮ್ ಹಾಕ್ತೀನಿ. ಸೊ ಇಲ್ಲಿ ಪಿಪ್ ಮೇಲೆ ಮತ್ತೊಮ್ಮೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ ಇಲ್ಲಿ ಪಿಪ್ ಅಂತ ಇದೆ, ಪಿಪ್ ಮೇಲೆ ಕ್ಲಿಕ್ ಮಾಡ್ತೀನಿ. ಮತ್ತೊಮ್ಮೆ ಕ್ಲಿಕ್ ಮಾಡಿದರೆ ಎರಡನೇದೇನು ನಾವು ಸೇವ್ ಮಾಡ್ಕೊಂಡಿದ್ದೀವಿ ಟೆಕ್ಸ್ಟ್, ಅದನ್ನು ಸೆಲೆಕ್ಟ್ ಮಾಡ್ತೀನಿ. ಸೊ ಬಂತ, ಆಮೇಲೆ ಇದನ್ನು ಡ್ರ್ಯಾಗ್ ಮಾಡ್ತೀನಿ. ಈ ರೀತಿ ದೊಡ್ಡದು ಮಾಡಿ, ಮುಂಚೆ ಮಾಡಿದ್ದೀರೋ ಅಷ್ಟು ನಾನು ಇದನ್ನು ಕರೆಕ್ಟ್ ಮಾಡ್ಕೊಂಡ್ಬಿಡ್ತೀನಿ. ಓಕೆ, ಈಗ ಇದು ಕೂಡ ನೀವು ಇದನ್ನು ಒಂದು ಸ್ವಲ್ಪ ಸೆಕೆಂಡ್ಸ್ ಮೇಲೆ ಡಿಪೆಂಡ್ ಇರುತ್ತೆ. ಒಂದು ಸ್ವಲ್ಪ ಸರಿಯಾಗಿ ಒಂದು ಸ್ವಲ್ಪ ನೋಡ್ಕೊಂಡಿರಿ. ಇಲ್ಲಿ ನಾನು ಇದನ್ನು 20 ಸೆಕೆಂಡ್ ಮಾಡ್ತೀನಿ. 25 ಸೆಕೆಂಡ್ ಇತ್ತಲ್ಲ ಆಗಲೇ, ಸೊ ಅಷ್ಟೇ. ನಾನು ಇಲ್ಲಿ ಕೂಡ ಇಲ್ಲಿ ಮೇಲ್ಗಡೆ ಸೆಕೆಂಡ್ಸ್ ತೋರಿಸ್ತಿದೆ ನೋಡಿ, ಇಲ್ಲಿ ಪಾಯಿಂಟ್ಔಟ್ ಮಾಡಿ ತೋರಿಸ್ತಿದ್ದೀನಿ. ಇಲ್ಲಿ ಸೆಕೆಂಡ್ ಇದೆ, ಇಲ್ಲಿ ಸೆಕೆಂಡ್ ನೀವು ನೆನ್ಪಿಡಿ. ನಾನಿಲ್ಲಿ 25 ಮಾಡ್ಕೊಂಡು ಬಿಡ್ತೀನಿ. ಇದು ಕೂಡ 25 ನಾನು ಮಾಡಿದೆ. ಅದಾದಮೇಲೆ ಏನು ಮಾಡ್ತೀನಿ, ಇದಕ್ಕೆ ಫಸ್ಟಲ್ಲಿ ಬಂದು ಇಲ್ಲಿ ಒಂದು ಕೀ ಫ್ರೇಮ್ ಹಾಕ್ತೀನಿ. ಮೊದಲು ಇದನ್ನು ಕೆಳಗಡೆ ತೊಗೊಂಡು ಬರ್ತೀನಿ. ಓಕೆ, ತೊಗೊಂಡು ಬಂದು ಇಲ್ಲಿ ಕೀ ಫ್ರೇಮ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅದಾದಮೇಲೆ ಇಲ್ಲಿ ಇನ್ನೊಂದು ಕೀ ಫ್ರೇಮ್ ಹಾಕ್ತೀನಿ. ಟಚ್ ಮಾಡೋದ್ರಲ್ಲಿ ಒಂದು ಸ್ವಲ್ಪ ಇರುತ್ತೆ. ಇಲ್ಲಿ ಕೀ ಫ್ರೇಮ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನೇನು ಮಾಡ್ತೀನಿ, ನಾನು ಮೇಲ್ಗಡೆ ತೊಗೊಂಡು ಹೋಗ್ತೀನಿ ಈ ರೀತಿ. ಓಕೆ, ಇಲ್ಲಿ ನೋಡಿ, ಇದು ಮುಗಿದ ಮೇಲೆ ಇನ್ನೊಂದು ಟೆಕ್ಸ್ಟ್ ಕೆಳಗಿಂದ ಮತ್ತೆ ಸ್ಟಾರ್ಟ್ ಆಗುತ್ತೆ. ಸೊ ಈಗ ಓಕೆ ಮಾಡ್ಕೊಂಡ್ಮೇಲೆ ಈಗ ನಾನು ವಾಯ್ಸ್ ಓವರ್ ಕೊಡ್ತೀನಿ. ಸೊ ವಾಯ್ಸ್ ಓವರ್ ಕೊಡೋದು ಹೇಗೆ, ಸೊ ಇಲ್ಲಿ ಆಡಿಯೋ ಅಂತ ಇದೆ ನೋಡಿ, ಆಡಿಯೋ ಮೇಲೆ ಕ್ಲಿಕ್ ಮಾಡಿ. ಆಡಿಯೋ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ರೆಕಾರ್ಡ್ ಅಂತ ಇದೆ, ರೆಕಾರ್ಡ್ ಮೇಲೆ ಕ್ಲಿಕ್ ಮಾಡಿ. ರೆಕಾರ್ಡ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಆಪ್ಷನ್ ಬರುತ್ತೆ. ಇಲ್ಲಿ ರೆಕಾರ್ಡ್ ಅಂತ ಇದೆಯಲ್ಲ, ಈಗ ರೆಡ್ ಬಟನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ 3 ಸೆಕೆಂಡ್ ಒಂದು ಸ್ವಲ್ಪ ತೊಗೊಳುತ್ತೆ. ನಾನು ಮೈಕ್ರೋಫೋನ್ ಆನ್ ಇದೆ, ಹಾಗಾಗಿ ಇದು ಬಂತು. ಸೊ ನಾನೀಗ ರೆಕಾರ್ಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಒಮ್ಮೆ ಇದು ಆಗುತ್ತೆ.
ಈಗ ಇಲ್ಲಿ ನಾನು ನೋಡಿಕೊಂಡೆ ವಾಯ್ಸ್ ಓವರ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೋಡಿ, ದುಡ್ಡು ಮಾಡಬೇಕು ಅನ್ನೋದು ಎಲ್ಲರ ಕನಸು, ಎಲ್ಲರ ಗುರಿಯೂ ಹೌದು. ಆದರೆ ಒಂದು ಪ್ರಶ್ನೆ, ಏಕೆ ಕೆಲವರಿಗೆ ಮಾತ್ರ ದುಡ್ಡು ಸೇರ್ತದೆ, ಏಕೆ ಕೆಲವರಷ್ಟೇ ಕಷ್ಟಪಟ್ಟರು ಶ್ರೀಮಂತರಾಗೋಕ್ಕೆ ಆಗೋದಿಲ್ಲ? ಈ ಪ್ರಶ್ನೆಗೆ ನಿಮಗೂ ಹಲವಾರು ಬಾರಿ ಬಂದಿರಬೇಕು ಅಲ್ವಾ? ನಾವು ಏನು ಹೇಳ್ತೀವಿ ಗೊತ್ತಾ? ಸೊ ಇದೊಂದು ಸ್ವಲ್ಪ ಫಾಸ್ಟ್ ಆಗಿದೆ, ತುಂಬ ಫಾಸ್ಟ್ ಅನಿಸ್ತಿದೆ. ಸೊ ಮುಂಚೆ ಮಾಡಿರೋದೇ ಕರೆಕ್ಟ್ ಇತ್ತು ಅನಿಸುತ್ತೆ. ಸೊ ಈ ರೀತಿ ವಾಯ್ಸ್ ಓವರ್ ಮಾಡೋದು ನಾನು ಹೇಳಿಕೊಟ್ಟೆ ಸ್ನೇಹಿತರೆ. ವಾಯ್ಸ್ ಓವರ್ ಮಾಡಿದ ಮೇಲೆ, ಓಕೆ ಮಾಡಿದ ಮೇಲೆ ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನಾನು ತೋರಿಸ್ತೀನಿ, ಪ್ಲೇ ಮಾಡಿ. ಈಗ ಇಲ್ಲಿ ನಾನು ನೋಡಿಕೊಂಡೆ ವಾಯ್ಸ್ ಓವರ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೋಡಿ, ದುಡ್ಡು ಮಾಡಬೇಕು ಅನ್ನೋದು ಎಲ್ಲರ ಕನಸು, ಎಲ್ಲರ ಗುರಿಯೂ ಹೌದು. ಆದರೆ ಒಂದು ಪ್ರಶ್ನೆ, ಏಕೆ ಕೆಲವರಿಗೆ ಮಾತ್ರ ದುಡ್ಡು ಸೇರ್ತದೆ? ಸೊ ಈ ರೀತಿ ನೀವು ವಾಯ್ಸ್ ಓವರ್ ಮಾಡಿ ಇದನ್ನು ಈ ರೀತಿ ಸ್ಕ್ರಾಲ್ ಆಗೋ ರೀತಿ ಟೆಕ್ಸ್ಟನ್ನು ರೆಡಿ ಮಾಡ್ಕೋಬೋದು. ಅದಾದಮೇಲೆ ಇದನ್ನು ಇಲ್ಲಿ ಇನ್ಶಾರ್ಟ್ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿದರೆ ವಾಟರ್ ಮಾರ್ಕ್ ಹೋಗಬೇಕು ಅಂದರೆ ಫ್ರೀ ರಿಮೂವ್ ಅಂತ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿ, ಒಂದು ಆ್ಯಡ್ ಬರುತ್ತೆ. ಸೊ ಆ್ಯಡ್ ಬರುತ್ತೆ, ಆ್ಯಡ್ ಬಂದಮೇಲೆ ಇದು ವಾಟರ್ ಮಾರ್ಕ್ ಏನಿದೆ ರಿಮೂವ್ ಆಗಿಬಿಡುತ್ತೆ. ಅದಾದಮೇಲೆ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು 1080 ಪಿಕ್ಸೆಲ್ ರೆಸೊಲ್ಯೂಷನಲ್ಲಿ 30 fps ಆಮೇಲೆ MP4 ಇಟ್ಕೊಂಡು ನಾವೇನು ಮಾಡಬೇಕು, ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದರೆ ವಿಡಿಯೋ ಜನ್ರೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಈ ರೀತಿ ನೀವು ನಿಮ್ಮ ಸ್ಕ್ರಾಲಿಂಗ್ ಟೆಕ್ಸ್ಟ್ ವಿಡಿಯೋನ ಮಾಡ್ಬೋದು ಸ್ನೇಹಿತರೆ. ತುಂಬ ಈಸಿ ಇದೆ. ಮೇ ಬಿ ನಿಮಗೆ ಅರ್ಥ ಆಗಿರಬೇಕು ಅಂತ ಅನಿಸುತ್ತೆ. ಈ ರೀತಿ ನೀವು ಸ್ಕ್ರಾಲಿಂಗ್ ಟೆಕ್ಸ್ಟ್ ವಿಡಿಯೋನ ಇನ್ಶಾರ್ಟಲ್ಲಿ ಮಾಡ್ಬೋದು. ಇನ್ನು ಸುಮಾರು ಫೀಚರ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಒಂದು ಒಳ್ಳೆ ರೀತಿಯಲ್ಲಿ, ಅಂದರೆ ಚಾನಲ್ ಮಾನಿಟೈಸ್ ಆಗಬೇಕು ಅಂದರೆ ಇದೇ ರೀತಿ ಕಂಟಿನ್ಯೂಸ್ಲಿ ಮೇಲಿನ ಮೇಲೆ ವೀಡಿಯೋಸ್ ಮಾಡಿ ಹಾಕಿದರೆ ಮಾನಿಟೈಸ್ ಆಗಲ್ಲ ಸ್ನೇಹಿತರೆ. ಇದು ಒಂದು ಸ್ವಲ್ಪ ಇಶ್ಯೂ ಆಗುತ್ತೆ. ರೀಯೂಸ್ ಕಂಟೆಂಟ್ ಬರೋ ಚಾನ್ಸ್ ಇರುತ್ತೆ, ತುಂಬ ಚಾನ್ಸ್ ಇರುತ್ತೆ. ಸೊ ಹಂಗಾಗಿ ಈ ಸ್ಕ್ರಾಲಿಂಗ್ ಟೆಕ್ಸ್ಟ್ ಮಾಡುವಾಗಲೇ ಒಂದು ಸ್ವಲ್ಪ ಬೇರೆ ರೀತಿಯಿಂದ ನಾವು ಅದರಲ್ಲಿ ಕೆಲವೊಂದಿಷ್ಟು ವೀಡಿಯೋಸ್ ಆ್ಯಡ್ ಮಾಡೋದಾಗಲಿ, ಪಿಕ್ಚರ್ಸ್ ಆ್ಯಡ್ ಮಾಡೋದಾಗಲಿ, ಈ ರೀತಿ ಎಲ್ಲ ಮಾಡಬೇಕು. ಏನಾದರೂ ಹೊಸದು ಅಂದರೆ ವ್ಯೂವರ್ಸ್ ಬಂದರೆ ಸೇಮ್ ಟು ಸೇಮ್ ಕಾಣಬಾರ್ದು ಅವರಿಗೆ. ಪ್ರತಿ ಸಾರಿ ಬಂದಾಗ ಬರೀ ಸ್ಕ್ರಾಲಿಂಗ್ ನೀವು ಹಾಕಿರ್ತೀರಾ, ಬಟ್ ಯೂಟ್ಯೂಬ್ ಅಲ್ಗೋರಿದಮ್ ಏನು ಇದೆ, AI ಏನಿದೆ ಅದು ಡಿಟೆಕ್ಟ್ ಮಾಡುತ್ತೆ. ಸೇಮ್ ಟು ಸೇಮ್ ಕಂಟೆಂಟ್ ಹಾಕ್ತಿದ್ದಾರೆ, ಸಿಮಿಲರ್ ಕಂಟೆಂಟ್ ಇದೆ ಅಂತ ಹೇಳಿ ರೀಯೂಸ್ ಕಂಟೆಂಟ್ ಕೊಡುತ್ತೆ ಯೂಟ್ಯೂಬ್. ಸೊ ಹಂಗಾಗಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡಲಿಕ್ಕೆ ಟ್ರೈ ಮಾಡಿ. ಅದರಲ್ಲಿ ಏನಾದರೂ ಸ್ವಲ್ಪ ವಿಡಿಯೋ ಸೇರಿಸೋದು, ಮಧ್ಯ ಮಧ್ಯದಲ್ಲಿ ನೀವೇ ಬರೋದು, ಈ ರೀತಿ ಏನಾದರೂ ಮಾಡೋಕ್ಕೆ ಟ್ರೈ ಮಾಡಿ. ಹೊಸದನ್ನು ಡೈಲಿ ವಿಡಿಯೋ ವ್ಯೂವರ್ಸ್ ಬಂದಾಗ ಅವರಿಗೆ ಹೊಸದು ಕಾಣಬೇಕು. ಸ್ಟೋರಿ ಹೊಸದಿರುತ್ತೆ, ಓಕೆ, ಬಟ್ ಅದು ಯೂಟ್ಯೂಬ್ಗೆ ಅರ್ಥ ಆಗಲ್ಲ. ಸೇಮ್ ಟು ಸೇಮ್ ಟೆಕ್ಸ್ಟ್ ಓಡ್ತಾ ಇರುತ್ತೆ, ನೀವು ಮಾತಾಡ್ತಾ ಇರ್ತೀರಾ. ಸೊ ಅದೇ ಡೈಲಿ ರಿಪೀಟ್ ಆದರೆ ಅದು ರೀಯೂಸ್ ಕಂಟೆಂಟ್ ಬರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಬೇರೆ ರೀತಿಯಲ್ಲಿ ಟ್ರೈ ಮಾಡಿ ಸ್ನೇಹಿತರೆ. ಓಕೆ, ಆ ರೀತಿ ಮಾಡಿದರೆ ಏನಾದರೂ ನೀವು ಚಾನಲ್ ಮೇಲೆ ಕಂಟಿನ್ಯೂ ವಿಡಿಯೋಸ್ ಹಾಕಿ ದುಡ್ಡು ಮಾಡ್ಬೋದು. ಇಲ್ಲಾಂದರೆ ಸಮಸ್ಯೆ ತಪ್ಪಿದ್ದಲ್ಲ ಸ್ನೇಹಿತರೆ. ಸೊ ಅದು ಹೆಂಗೆ ಬಂತು ಅಂತ ಇಲ್ಲಿ ನೋಡೋಣ ಬನ್ನಿ. ಸೊ ಇನ್ಶಾರ್ಟಲ್ಲಿ ಒಂದು 2 ನಿಮಿಷದ ವಿಡಿಯೋ ನಾನು ಮಾಡಿದ್ದೀನಿ, ಇಲ್ಲಿ ನೋಡ್ಬೋದು. ಅನ್ನೋದು ಎಲ್ಲರ ಕನಸು, ಎಲ್ಲರ ಗುರಿಯೂ ಹೌದು. ಆದರೆ ಒಂದು ಪ್ರಶ್ನೆ, ಇಲ್ಲಿ ನೋಡಿ, ಈಗ ಇಲ್ಲಿ ನಾನು ನೋಡಿಕೊಂಡೆ ವಾಯ್ಸ್ ಓವರ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೋಡಿ, ದುಡ್ಡು ಮಾಡಬೇಕು ಅನ್ನೋದು ಎಲ್ಲರ ಕನಸು, ಎಲ್ಲರ ಗುರಿಯೂ ಹೌದು. ಆದರೆ ಒಂದು ಪ್ರಶ್ನೆ, ಏಕೆ ಕೆಲವರಿಗೆ ಮಾತ್ರ ದುಡ್ಡು ಸೇರ್ತದೆ, ಏಕೆ ಕೆಲವರಷ್ಟೇ? ಸೊ ಈ ರೀತಿ ವಿಡಿಯೋ ಕ್ರಿಯೇಟ್ ಮಾಡ್ಬೋದು ಸ್ನೇಹಿತರೆ. ಮೇ ಬಿ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ, ವಿಡಿಯೋ ಅರ್ಥ ಆಗಿದೆ ಅಂತಲೂ ಅನ್ಕೋತೀನಿ. ಆಮೇಲೆ ನಾನು ಹೇಳಿರೋದು ಅರ್ಥ ಮಾಡಿಕೊಂಡು ನೀವು ಕೆಲಸ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ದಯವಿಟ್ಟು ಕರೆಕ್ಟಾಗಿ ಕೆಲಸ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ಲಿ ಮಾಡಿದರೆ ಚಾನಲ್ ಮಾನಿಟೈಸ್ ಆಗಿಲ್ಲ, ರೀಯೂಸ್ ಕಂಟೆಂಟ್ ಬರುತ್ತೆ, ನೆನಪಲ್ಲಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದರಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ಸ್ ಬೇಕು, ಬೇರೆ ರೀತಿಯಿಂದ ನಿಮಗೇನಾದರೂ ವಿಡಿಯೋ ಬೇಕು, ಇದರಲ್ಲಿ ಇನ್ನೊಂದು ಸ್ವಲ್ಪ ಬೇರೆ ರೀತಿಯಲ್ಲಿ ಹೇಳಿ ಸರ್ ಅಂತ ಅಂದರೆ ನಾನು ನೆಕ್ಸ್ಟ್ ವಿಡಿಯೋ ಮಾಡಿ ಹೇಳ್ತೀನಿ. ಸೊ ಕಮೆಂಟ್ ಹಾಕಿ, ಅದರ ಮೇಲೆ ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಿದ್ದೀರಾ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ, ಆಲ್ ಸೆಲೆಕ್ಟ್ ಮಾಡಿ. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಸ್ನೇಹಿತರೆ, ಮತ್ತೆ ಭೇಟಿ ಆಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಸ್ನೇಹಿತರೆ, ನಮಸ್ಕಾರ.